ಆ ಛತ್ರಿ ಚೆನ್ನನ ಮನೆಗೆ ಒಳಸಬೇಕಂದ್ರ ಅವನವನು ಯಾವ ಗುಳಿಗೆ ಕೊಟ್ಟು ನಾಟವಲ್ಲ ನೋಡ್ರಿ. ಇವತ್ತು ಆಕಿ ಬರ್ಲಿ, ಆಕಿ ಎರಡಕ್ಕೆ ಒಂದು ತೀರ್ಮಾನ ಮಾಡಿದ್ರೆ ಆಯ್ತು. ಹೆಣ್ಣು ನೋಡಕ್ ಹೋಗ್ಬೇಕಂತ ಬಸ್ಸಿಂದಾರೆ ಕಾಯಕತ್ತೀನ್ರಿ ಮೇಡಮ್ ಅವರ. ಸ್ವಿಟ್ಜರ್ಲ್ಯಾಂಡ್ ದಾಟಿ ಅಮೇರಿಕಕ್ಕೆ ಹೋಗ್ಬೇಕಂತ ಮಾಡಿ ನೋಡ್ರಿ. ನೀನ ಇದೆಯಲ್ಲ, ಯಾಕೆ ಸಿಗಲ್ಲ? ಈ ಊರಾಗ ಒಂದು ಐತಿ, ಡೊಣ್ಣಿ ಮುಗಿಂದ ಐತಿ, ಅದಕ್ಕಾದ್ರೆ ಮುಟ್ಟು ಕಾಸು ಬೇರೆ ಕಡೆ ಹೊಂಟೀನಿ. ಅದನ್ನ ಮಾಡ್ಕೋಬೇಕಂತ ಅವ್ರಪ್ಪಗ ದಿನ 190 ರಾತ್ರಿ ಆಗಲಿ ಸರ ಕುಡಿಸಿ ಕುಡಿಸಿ ಅವ್ ನನ್ನ ಕಿಸದಂಗ್ ರೊಕ್ಕೆಲ್ಲ ಖಾಲಿ ಅದ. ಅವ್ರಪ್ಪ ಏನು ಒಲ್ಲೆಂದಿಲ್ಲ ಆ ಹುಡುಗಿ, ಆದ್ರ ಆ ಹುಡುಗಿನ ಮದುವೆ ಮಾಡ್ಕೊಳಕ್ ಒಪ್ಪವಳಂತೀನಿ ನಾನು. ಆ ಹುಡುಗಿ ಕಾಲ ನಾವು ಕಾಲ ಮುಗಿಸೋಣ ಮಗ, ನಾವು ಅಂತ ಸೀನ್ ಎಲ್ಲ ಇಲ್ಲ. ಅಂತ ಹತ್ರ ಅಂತ ಹುಡುಗಿನ ತರ ಮಗನು ನಾವು ಅದೀವಿ, ಅದಕ್ಕೇನು ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ. ಹೋಗ್ಲಿ ಬಿಡು, ನೀನು ಒಬ್ಬಾಕಿ ಈ ಕಡೆ ಹೊಂಟಿಯಲ್ಲ, ಯಾಕ ಎಲ್ಲಿಗೆ ಹೊಂಟಿದಿ? ಕುಣುಕುಣು ಭಾಗ್ಯ ಪಿಕ್ಚರ್ ಬಂದೈತಿ, ಅದನ್ನ ನೋಡಕ್ ಹೊಂಟೀನಿ. ಕುಣುಕುಣು ಭಾಗ್ಯ ಅಲ್ಲ, ನಿಮ್ಮ ಚೆನ್ನೆ ಅದ ಕುಂಕುಮ ಭಾಗ್ಯ ಅಂತ ಹೇಳ. ಅದ ಭಾಗ್ಯನ ನೋಡಕ್ ಹೊಂಟೀನಿ. ನನ್ನ ಕಡೆ ರೊಕ್ಕಿಲ್ಲ, ನಮ್ಮಪ್ಪ ಊರಾಗಿಲ್ಲ, ಹೆಂಗಾರ ಮಾಡಿ ಹಿಂಗ ರೊಕ್ಕ ಇಸ್ಕೊಂಡು ಜಾಕಾಲಿ ಮಾಡ್ಬಿಡ್ತೀನಿ. ಇಲ್ಲಿ ಯಾರು ಮಾಮಗಳು ರೊಕ್ಕ ಕೊಡಂದ್ರ ಆರಾಮ್ ಕೊಡ್ತಿದ್ರ. ಇವ ಅಣ್ಣ ಅವ ಅಣ್ಣ ಒಟ್ಟರು ಅನುಕೂಲದ್ರಿ, ಎಲ್ಲಿ ಮಾಮ ಇವತ್ತು ನಾಟಕನ ಉರುಪೇದಿಲ್ಲ, ಏನ್ ಮಾಡ್ತಿ? ಎಷ್ಟು ಬೇಕು? 20 ರೂಪಾಯಿ ಯಾಕೆ 50 ರೂಪಾಯಿ ಕೊಡ್ತೀನಿ, ಆದ್ರೆ ನನ್ನೊಂದು ಕಂಡೀಷನ್ ನೋಡು. ಇದ ಊರಿಪ್ನಾಗ ಒಂದು ಆಡಿ ಕೇಸ್ ಕುಣಿಬೇಕು ನೋಡು. ನಾಟಕ ಆಡಿ 16ರ ಹುಡುಗಿ ಬಂದಾಳ, ಅದಕ್ಕ ಕೊಡತೀನಿ ಎಂತಾಳ ಪ್ರೀತಿಯ ಪದಕ. ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ನೀ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ಶುರು ಕರೆಗ ಶುರು ಕರ್. ಹೌದು, ಪ್ರೀತಿಯ ಪದಕ. ನೀ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ನೀ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ನಿನ್ನ ಹುಳಕ ಬಂದಿದ್ದೀನಿ ಕನಕ. ಹುಣದ ಕುಡಿಯಕ್ಕೆ ಟುನು ಟುನಕ ಹುಡುಗಿ ಬಂದಿದ್ದೀನಿ ಅದಕ್ಕ. ಕೂದಲ ಬಿಟ್ಟಿ ಮನಕಲ ತನಕ, ಕೂದಲ ಬಿಟ್ಟಿ ಮನಕಲ ತನಕ ಕಣ್ಣ ಹೊಡೆದ ಕಾಡತಿಯಾಕ. ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ಮೊದಲ ಜವರಿ ಮನಕ ಬಂದರ ಬಾಹೊಮ್ಮೆ ಕನಕ. ಬಾರ
ಕೆಡಿಸಿದಿ ನನ್ನ ಚಿತ್ತ ನೀ ಮೊದಲ ಜವರಿ ಪೀಸ ನನಗ ಕೊಡುಬಾರ ಕಿಸ್ಸ ಚಿಕನಕ್ಕಿಂತ ಕಾಣತಿ ನೈಸ ಚಿಕನಕ್ಕಿಂತ ಕಾಣತಿ ನೈಸ ಕುಂತ್ರು ನಿಂತ್ರು ನಿನ್ನದೆ ದ್ಯಾಸ ನೀ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮಿ ಕನಕ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮಿ ಕನಕ ಏ 16ರ ಹುಡುಗಿ ಬಂದಾಳ ಅದಕ್ಕ ಏ 16ರ ಹುಡುಗಿ ಬಂದಾಳ ಅದಕ್ಕ ಕೊಡತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮಿ ಕನಕ ಮೊದಲ ಜವರಿ ಮನಕ ಬಂದರ ಬಾಹೊಮ್ಮಿ ಕನಕ ಓಹೋ ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ ಕುಳಿತುಕೊಳ್ಳಿ. ಇಲ್ಲಿ ಅರ್ಜುನ್ ಅನ್ನುವ ವ್ಯಕ್ತಿ ಯಾರು? ನಾನೇ ಸರ್. ಹೇಗೆ? ಶ್ರೀಮಂತ ಪ್ರತಾಪನ ರಂಗನ ಆಳನ್ನು ಕೊಲೆ ಮಾಡಿದ್ದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸಾಹೇಬ್ರೆ, ನನ್ನ ತಮ್ಮ ಒಂದು ಹಿರಿಬೆಸ ಪಲ್ಲಿದ್ದವನಲ್ಲ. ಅಂತದರದಲ್ಲಿ ನೀವು ಲೇ ಬಡವ, ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತಿರ್ಲಾರ್ದಿನ್ಸ ಮಾತಾಡ್ತಿರುವೆಯಲ್ಲ, ನಾಲಾಯಕ್ ನನ್ನ ಮಗನೇ. ನೀವು ಯಾರ್ದೋ ಮನೆಗೆ ಹೋಗ್ಬೇಕಾದವರು ಕನ್ಫ್ಯೂಸ್ ಆಗಿ ನಮ್ಮ ಮನೆಗೆ ಬಂದಿದ್ದೀರ. ಈ ಮನೆಯಲ್ಲಿ ಯಾವ ಕಳ್ಳತನವಾಗಿ ಸರಿ ಆಚೆ ಕತ್ತೆ. ಲೇ ಇನ್ಸ್ಪೆಕ್ಟರ್, ನೀನು ಇದೇ ರೀತಿ ನನ್ನ ಅತ್ತಿಗೆಯನ್ನು ಒದ್ದಿದ್ದೇ ಆಗಿ ನಿಜವಾಗಿದ್ದರೆ ಇಷ್ಟೊತ್ತಿಗೆ ಅವರ ಶಿರವನ್ನು ಸಿಕ್ಕಂತೆ ಕತ್ತರಿಸಿ ಅವರ ರುಂಡವನ್ನು ತಂದು ನಮ್ಮ ಅತ್ತಿಗೆಯ ಪಾದಕ್ಕೆ ಅರ್ಪಿಸುತ್ತಿದ್ದೆ. ಆದರೆ ಏನು ಮಾಡಲಿ, ಪವಿತ್ರವಾದ ಕಾಜಿ ಬೆಟ್ಟೆಗೆ ಬೆಲೆ ಕೊಟ್ಟು ಸುಮ್ಮನೆ ಬಿಡ್ತಾ ಇದ್ದೇನೆ. ಲೇ ಅರ್ಜುನ, ಇದೇ ಬೇಡ ಅಂತ ಇರೋದು. ಮಾಡೋದೆಲ್ಲ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರನಿಗೆ ಸ್ವಚ್ಛನಿಂದ ಮಾತಾಡ್ತಿರುವ ಯಾ ನಾಲಾಯಕ ನನ್ನ ಮಗನೇ. ಇವನು ತಾಳ್ಮೆ ಎದ್ದರೆ ಕ್ರಾಂತಿ, ವೈಲೆಂಟ್ ಆದ್ರೆ ನಿನ್ನ ತಿಥಿ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಕಾಪಾಡುವ ಈ ಪವಿತ್ರವಾದ ಕಾಕಿ ಬೆಟ್ಟಗೆ ಬೆಲೆ ಕೊಡುತ್ತೇನೆ ವಿನಾ ನಿನ್ನಂತ ಕಟುಕನಿಗೆ ಅಲ್ಲ. ಲೇ ಇನ್ಸ್ಪೆಕ್ಟರ್, ನೀನು ನಿಜವಾಗಿ ನಿನ್ನ ತಾಯಿಯ ಹಾಲು ಕುಡಿದ ಗಂಡಸೆ ಆಗಿದ್ದರೆ ನನ್ನ ಕೈಗೆ ಹಾಕಿರುವ ಬೇಡಿಯನ್ನು ಬಿಚ್ಚಿ ನಿನ್ನ ಮೈ ಮೇಲಿರುವ ಕಾಕಿಯನ್ನು ಬಿಚ್ಚಿ ಬಾರಲೇ ಗಂಡಸಾಗಿ ಮುಂದಕ್ಕೆ. ಅರ್ಜುನ, ಕತ್ತೆ ಸೃಷ್ಟಿನ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯಕ್ಕೆ ನೀನೇ ಬೆಂಕಿ ಹಚ್ಚಿಕೊಳ್ಳಬೇಡ. ಇವನು ನಿನ್ನಿಂದ ಏಡಿಯಾಗಿ ಓಡಿ ಹೋಗಲಿಕ್ಕೆ ರೌಡಿ ಪೊಲೀಸ್ ಅಲ್ವೋ, ಸುನಾಮಿ. ಸುಮ್ಮನೆ ಬಂದರೆ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತೀನಿ. ಹೆಚ್ಚಿಗೆ ಬಾಲ ಬೆಚ್ಚಿದರೆ ನಡು ರೋಡಲ್ಲಿ ನಿನ್ನ ಕಟ್ಟದರ ಒತ್ತಿ ಹೇಳ್ಕೊಂಡು ಹೋಗ್ತೀನಿ. ದಟ್ ಈಸ್ ಕ್ರಾಂತಿ. ಕೈಲಾಗದವರ ಮೇಲೆ ಕೈ ಮಾಡುತ್ತಿರುವ ನೀನೊಬ್ಬ ಲಾಲಾಯಕ ಏಡಿ ಇನ್ಸ್ಪೆಕ್ಟರ್. ಲೇ ಥೂ, ನರಸತ್ತ ನನ್ನ ಮಗನೇ. ಅರ್ಜುನ, ಸಾಹೇಬ್ರು ಹೇಳುವ ಮಾತು ನಿಜವೇ? ಅರ್ಜುನ, ನೀನು ನನ್ನ ಒಡ ಹುಟ್ಟಿದ ತಮ್ಮನಾದರೂ ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿ ಸೆಲಿವಿದೆ. ಅಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ
ನಿಮ್ಮ ತಂದೆ ತಾಯಿ ಅಣ್ಣನ ಜೊತೆ ನೀನು ಸತ್ತು ಹೋಗಿದ್ದರೆ ನಿಮ್ಮ ಮನೆಯ ಕೆಲಸದಾಳಾಗಿ ಕೆಲಸ ಮಾಡುತ್ತಿದ್ದೆ ಹೇಮಂತ. ನಿನ್ನನ್ನು ತಂದು ಸಾಕುತ್ತಿರಲಿಲ್ಲಪ್ಪ, ಸಾಕುತ್ತಿರಲಿಲ್ಲ. ನಿಮ್ಮ ತಂದೆಯಾದ ಧನರಾಜ ಹಾಗೂ ನಿಮ್ಮ ತಾಯಿಯಾದ ವಿಶಾಲಾಕ್ಷಿ ಎರಡು ತೀರಿಸಲು ನಿನ್ನನ್ನು ದೇವರು ಈ ಬಡವನ ಹುಡಿಯಲ್ಲಿ ಹಾಕಿದ್ದನಪ್ಪ, ಹಾಕಿದ್ದಾನೆ. ನಿನ್ನನ್ನು ತಂದು ಸಾಕಿದ ಸಾಕು ಅಣ್ಣನಿಗೆ ನೀ ಕೊಟ್ಟ ಬಹುಮಾನ ಇದು ಎಂತ ಅವಮಾನ. ಹೊರೆ ಆಯ್ತಪ್ಪ, ಹೊರೆ ಆಯ್ತು. ಇವರನ್ನು ಅರೆಸ್ಟ್ ಅರ್ಜುನ ಬಾ. ನ್ಯಾಯ ಎಲ್ಲಿದೆ? ಬೇಡಿ ಸರ್, ನನ್ನ ಮೈದನ ಯಾವ ತಪ್ಪು ಮಾಡಿಲ್ಲ. ಕೈ ಮುಗಿದು ಕಾಲಿಗೆ ಬೀಳ್ತೀನಿ. ನ್ಯಾಯ ನೋಡ್ರಿ ಮೇಡಮ್, ಅವನು ಮಾಡಿದ್ದಕ್ಕೆ ಕಣ್ಣರ ಫೋಟೋ ಕೂಡ ಸಾಕ್ಷಿ ಇದೆ. ದಯವಿಟ್ಟು ನೀವು ಇದರಲ್ಲಿ ಅಡ್ಡಿ ಬರಬೇಡಿ. ಅರ್ಜುನ ನಡಿ ಸುಮ್ಮನೆ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ಮಂಜುಳಾ ಹೋಗಡವೇ. ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ಹೀಗೆ ಬಂದೆಯಾ? ಹೌದು, ಹೀಗ ತಾನೇ ಬಂದೆ. ಯಾಕೋ ಇವತ್ತ್ಯಾಕೋ ನಿಮ್ಮ ಅಣ್ಣನ ಮೇಲೆ ಇಷ್ಟೊಂದು ಸಿಟ್ಟಾಗಿದೆಯಲ್ಲ? ಯಾಕೋ ಪ್ರಯಾಣ ಮಾಡಿ ಸುಸ್ತಾಗಿದೆಯಾ ಅನ್ಸುತ್ತೆ. ಒಂದ್ ಗ್ಲಾಸ್ ಶರ್ಬತ್ ಮಾಡ್ಕೊಂಡು ಬರ್ತೀನಿ ಇಂದ್ರಪ್ಪ. ಬೆಂಕಿ ಹಚ್ಚ ನಿನ್ನ ಹಾಳಾದ ಶರಬತ್ತಿಗೆ. ಅತ್ತಿಗೆ, ಈ ನಾಟಕ ನನಗೆ ಬೇಕಾಗಿಲ್ಲ. ಮೊದಲು ನಾನು ಕೇಳಿದ್ದಕ್ಕೆ ಮಾತ್ರ ಸರಿಯಾಗಿ ಉತ್ತರಿಸಿರಿ. ಯಾಕಪ್ಪ ರಾಜು, ಹಿಂದೇಕ ಈ ರೀತಿ ಸಿಡಿಲು ಬಡದಂತೆ ಮಾತನಾಡುತ್ತಿರುವೆ? ಯಾಕೆ? ನಿನ್ನ ಮೇಲಿನ ಅಧಿಕಾರಿಗಳು ಏನಾರು ತೊಂದರೆ ಕೊಟ್ಟರೆ? ಇಲ್ಲ, ಬಸ್ಸಿನಲ್ಲಿ ಬಂದದ್ದಕ್ಕೆ ಬೇಸರವಾಗಿ ಮೈಯಲ್ಲಿ ಹುಷಾರಿಲ್ಲವೇ? ಏನಾದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡಿದರಾಯಿತು. ಅದು ಎಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನಾನು ಕೇಳಿದ್ದಕ್ಕೆ ಮಾತ್ರ ಸರಿಯಾಗಿ ಉತ್ತರ ಕೊಡು. ರಾಜು, ಹುಟ್ಟಿ ಇಷ್ಟು ದೊಡ್ಡವನಾದರೂ ಈ ನಿನ್ನ ಅಣ್ಣನಿಗೆ ಒಂದೇ ಒಂದು ಮಾತು ಉತ್ತರ ಕೊಟ್ಟಿರಲಿಲ್ಲ. ಇಂದೇಕ ಈ ರೀತಿ ಮಾತನಾಡುತ್ತಿರುವಲ್ಲ, ಯಾಕೆ? ಏನಾಯಿತು? ಏನಾಗಿದೆ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತದೆ. ಅಣ್ಣ ಅರ್ಜುನ ಜೈಲಿಗೆ ಹೋಗಿದ್ದು ನಿಜವೋ ಸುಳ್ಳು? ನಿಮ್ಮ ಮೌನತನವೇ ನೋಡಿದರೆ ಗೊತ್ತಾಗುತ್ತದೆ. ನೀವೇ ಅವನನ್ನು ಜೈಲಿಗೆ ಕಳಿಸಿತು ಎಂದು. ಅಣ್ಣ, ದೇವರಂತ ಅಣ್ಣನನ್ನು ಜೈಲಿಗೆ ಕಳಿಸಿ ಈ ಹೆಂಡತಿಯ ಜೊತೆ ಚಕ್ಕಂದ ಹೊಡಿತ ಕುಳಿತಿರುವಿಯಲ್ಲ, ಯಾಕಪ್ಪ ರಾಜು? ನಿನಗೂ ನನ್ನ ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ರಾಜು, ಆದದ್ದಾದ್ರೂ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ.
ಇನ್ನೇನಾಗಬೇಕಾಗಿದೆ? ಆ ಜಮೀನ್ದಾರ ಆಳ ರಂಗನನ್ನು ಈ ನಿನ್ನ ಗಂಡನೇ ಕೊಲೆ ಮಾಡಿ ಏನು ಹರಿಯದ ಅರ್ಜುನನ ತಲೆಯ ಮೇಲೆ ಹಾಕಿ ಆ ಕೊಲೆಯ ಅಪವಾದದಿಂದ ಅಣ್ಣನನ್ನು ಜೈಲಿಗೆ ಕಳಿಸಿರುವಿರಲ್ಲ. ನೀವು ಮನುಷ್ಯರಲ್ಲ, ಪಶುಗಳು. ರಾಜು, ಹುಚ್ಚ ಹಿಡಿದವರಂತೆ ಈಗ ಏಕೆ ಮಾತನಾಡುತ್ತಿರುವೆ? ಅರ್ಜುನನು ನಾನು ಜೈಲಿಗೆ ಕಳಿಸಿರುವೆನೆ. ನೀನಲ್ಲದೆ ನಾನು ಕಳಿಸಿರುವೆ ಎಂದು ತಿಳಿದಿರುವೆಯಾ? ನೋಡು, ಈ ಸೋಗು ನನ್ನ ಮುಂದೆ ನಡೆಯುವುದಿಲ್ಲ. ನನಗೆಲ್ಲ ಗೊತ್ತಿದೆ, ನೀವೇ ಅವನನ್ನು ಜೈಲಿಗೆ ಕಳಿಸಿದ್ದು ಎಂದು. ಮಾಡುವುದನ್ನು ಮಾಡಿ ಏನು ಗೊತ್ತಿಲ್ಲದಂತ ಮಲ್ಲನಂತ ನಟಿಸಿ ನನ್ನ ಮೇಲೆ ಎದುರಾಡ್ತಿರುವೆ ಆ ಕತ್ತೆ. ಹೊಡಿಯಪ್ಪ ಹೊಡಿ, ನಿನ್ನ ಮನಸ್ಸಿಗೆ ಆನಂದ ಆಗುವವರೆಗೂ ಹೊಡಿ. ಇಲ್ಲಿವರೆಗೆ ನಿನ್ನ ಸಾಕಿ ಸರಿಯುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ತಮ್ಮಂದಿರ ಊಟ ಉಪಚಾರವೇ ನನ್ನ ಉಪಚಾರ, ತಮ್ಮಂದಿರ ಸಂತೋಷವೇ ನನ್ನ ಸಂತೋಷ. ತಮ್ಮಂದಿರಿಗೆ ದುಃಖವಾದ್ರೆ ನನ್ನ ಕರುಣೆ ಕತ್ತರಿಸಿ ಬಂದಂತಾಗುತ್ತೆ ಅಂತ ಹೇಳ್ತಾ ಇದ್ದ ನಿಮ್ಮ ಅಣ್ಣನ ಜನ್ಮ ಇಂದು ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಆದ್ರೆ ನಾನೇನು ಕೇಳುವುದಿದೆ, ಕೇಳಪ್ಪ ಕೇಳು. ಕೇಳೋದು ನನಗೆ ಬೇಕಾಗಿಲ್ಲ. ನಿನ್ನ ಗಂಡ ಅರ್ಜುನನಿಗೆ ಅನ್ಯಾಯ ಮಾಡಿದ ಹಾಗೆ ಮುಂದೆ ನನಗೂ ಅನ್ಯಾಯ ಮಾಡುವುದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ರಾಜು, ನಿನಗೆ ಹೇಗೆ ಹೇಳಬೇಕೆನ್ನುವುದು ಒಂದು ತಿಳಿಯದಾಗಿದೆ ರಾಜು, ಒಂದು ತಿಳಿಯದಾಗಿದೆ. ನನ್ನ ಮಾತು ಸ್ವಲ್ಪ ಕೇಳು ರಾಜು, ನನ್ನ ಮಾತು ಸ್ವಲ್ಪ ಕೇಳು. ಕೇಳೋದು ನನಗೆ ಬೇಕು, ಅದು ಎಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನೀವು ಈ ಮನೆಯಿಂದ ಹೊರಟು ಹೋಗಿರಿ. ನೀವು ಹೇಳಿದಂತೆ ಕುರಿಯ ತರತೆಲ್ಲ ಹಲ್ಲಾಡಿಸಿದ್ದಕ್ಕೆ ನಮಗೆ ಈ ಸ್ಥಿತಿ ಬಂದಿತ್ತು. ಹಿಂದಿನಿಂದ ನೀನು ನನ್ನ ಅಣ್ಣನೂ ಅಲ್ಲ, ನಾನು ನಿನ್ನ ತಮ್ಮನೂ ಅಲ್ಲ. ಮೊದಲು ಹೊರಟು ಹೋಗಿರಿ ಈ ಮನೆಯಿಂದ. ಮನೆ ಬಿಟ್ಟು ಹೋಗು ಎಂದಾಕ್ಷಣ ಹೋಗುವುದಕ್ಕೆ ನಮಗೆ ಈ ಮನೆಯಲ್ಲಿ ಹಕ್ಕಿಲ್ವೇನ್ರಿ? ರಾಜು, ಮಂಜುಳಾ, ಈ ಮನೆಯಲ್ಲಿ ಹಕ್ಕಿಲ್ಲವೆಂದೇ. ಹೌದು, ನಮ್ಮನ್ನು ಹೊರಗೆ ಹೋಗೆಂದಿತ್ತು ಮಂಜುಳಾ, ಹೊರ ಹೋಗೆಂದಿತ್ತು. ಹಾಗಾದ್ರೆ ನಮಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಹಕ್ಕಿಲ್ವೇನ್ರಿ? ಹೇಳಿ ಸ್ವಾಮಿ, ಹೇಳಿ. ಮಂಜುಳಾ, ಅವನು ಚಿಕ್ಕವನಿರುವಾಗ ಅವನ ಮೇಲಿನ ಪ್ರೀತಿಗಾಗಿ ನಮ್ಮ ಸರ್ವಾಸ್ತಿ ಏನೆಲ್ಲ ಅವನಿಗೆ ಹೆಸರಿಗೆ ಬರೆದಿದ್ದೇನೆ ಮಂಜುಳಾ, ಬರೆದಿದ್ದೇನೆ. ನೋಡು, ಕೊನೆಯದಾಗಿ ಹೇಳುತ್ತೇನೆ, ಮರ್ಯಾದೆಯಿಂದ ಹೊರಟು ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರ ಹಾಕಬೇಕಾ? ತಮ್ಮ ರಾಜು, ಹಾಗ ಮಾಡಬೇಡಪ್ಪ, ಹಾಗ ಮಾಡಬೇಡ. ದಯವಿಟ್ಟು ನಮ್ಮನ್ನು ಈ ಮನೆಯಿಂದ ಮಾತ್ರ ಹೊರಗಾಕಬೇಡಪ್ಪ, ಹೊರಗಾಕಬೇಡ, ಹೊರಗಾಕಬೇಡಪ್ಪ, ಹೊರಗಾಕಬೇಡ. ನಿನಗೆ ಕಾಲಿಗೆ ಮುಗಿದು ನನ್ನ ಪಾದ ಮುಟ್ಟದಿರೋ ಕಟಕ. ನೋಡು, ಇನ್ನೊಂದು ಕ್ಷಣ ನೀವು ಈ ಮನೆಯಲ್ಲಿ ಇರಕೂಡದು. ಮೊದಲು ತೊಲಗಿರಿ ಈ ಮನೆಯಿಂದ. ನಿನ್ಗೆ ಕೈ ಮುಗಿದು ಬೇಡ್ಕೊಳ್ತೀನಪ್ಪ, ನಮ್ಮನ್ನ ಈ ಮನೆಯ ಆಳಿನ ರೂಪದಲ್ಲಿ ಆದ್ರೂ ಇಟ್ಕೋ. ಈ ಮನೆಯಲ್ಲಿ ಕಸ ಮುಸ್ರಿ ಮಾಡ್ಕೊಂಡ ಬದುಕ್ತೀವಿ. ನಮ್ಮನ್ನ ಈ ಮನೆ ಬಿಟ್ಟು ಹೊರ ಹಾಕಬೇಡಪ್ಪ, ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ.
ಕಂತಿನ ನಾಟಕ ನನಗೆ ಬೇಕಾಗಿಲ್ಲ. ಕಸ ಮುಚ್ಚಿನ ನೆಪ ಹೇಳಿಕೊಂಡು ನಾನಿಲ್ಲದ ಸಮಯವನ್ನು ನೋಡಿಕೊಂಡು ಮನೆಯಲ್ಲಿದ್ದೆಲ್ಲವನ್ನು ದೌಚ್ಕೊಂಡು ಹೋಗ್ಬೇಕಂತ ಮಾಡಿದ್ದೀರಾ. ನೋಡು, ಕೊನೆಯದಾಗಿ ಹೇಳುತ್ತೇನೆ, ಮರ್ಯಾದೆಯಿಂದ ಹೊರಟು ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಹಾಕಬೇಕು. ಆಗ ಮಾಡಬೇಡ ರಾಜು, ಆಗ ಮಾಡಬೇಡ. 4 ತಲೆಮಾರದಿಂದಲೂ ಪೊಲೀಸರು ನಮ್ಮ ಹೊತ್ತಲು ತುಳಿದಿಲ್ಲ. ನಾವೇ ಹೋಗುತ್ತೇವಪ್ಪ, ನಾವೇ ಹೋಗುತ್ತೇವೆ. ಕೊನೆಯ ಪಕ್ಷ ನಿನ್ನ ಜೊತೆ ಒಂದೇ ಒಂದು ತುತ್ತು ಊಟ ಮಾಡಿಕೊಂಡು ಹೋಗಬೇಕೆನ್ನುವುದೇ ಇದು ನನ್ನ ಆಸೆ ಅಪ್ಪ, ಇದು ನನ್ನ ಆಸೆ. ಈ ಮನೆಯಲ್ಲಿ ನಿಮಗೆ ಒಂದು ತುತ್ತು ಅನ್ನ ಗಂಜಿ ಸಹ ಕೊಡುವುದಿಲ್ಲ. ಎಲ್ಲಾದರೂ ಭಿಕ್ಷೆ ಬೇಡಿ ಫುಟ್ಪಾತಿನಲ್ಲಿ ಕುಳಿತುಕೊಂಡು ಊಟ ಮಾಡಿಕೊಂಡು ಹೋಗರೆ. ನೋಡು, ಇನ್ನೊಂದು ಕ್ಷಣ ನೀವು ನನ್ನ ಕಣ್ಣ ಮುಂದೆ ನಿಂತರೆ ನೀವು ತೊಟ್ಟಂತ ಬಟ್ಟೆಯನ್ನು ಕಳಚಿಕೊಂಡು ಹರುಕ ಬಟ್ಟೆಯಿಂದ ಹೊರ ಹಾಕಬೇಕಾಗುತ್ತದೆ. ಫಾಸ್ಟ್ ಗೆಟ್ ಔಟ್. ಹೋಗುತ್ತೇವಪ್ಪ, ನಾವೇ ಹೋಗುತ್ತೇವೆ. ಚಿಕ್ಕವನಿರುವಾಗ ಸಾಲಿ ಸಂತ ಓದಿಸಿ ನಿನ್ನ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ದೀನಲ್ಲಪ್ಪ. ಇದು ನಿಂದ ತಪ್ಪಲ್ಲಪ್ಪ, ಇದು ನಿಂದ ತಪ್ಪಲ್ಲ, ನಂದ ತಪ್ಪಪ್ಪ, ನಂದ ತಪ್ಪು. ಹೋಗುತ್ತೇವಪ್ಪ, ನಾವೇ ಹೋಗುತ್ತೇವೆ. ಬಾ ಮಂಜುಳಾ, ಹೋಗೋಣ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ಆ ಶ್ರೀಮಂತ ಪ್ರತಾಪ ಹೇಳಿದಂತೆ ನನ್ನ ಅಣ್ಣ ಹತ್ತಿಗೆರನ್ನು ನನ್ನಿಂದ ಹೊರ ಹಾಕಿಸಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನಂದೇ ಅಧಿಕಾರ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈ ಮನೆಯ ಮಾಲೀಕ ನಾನು. ಶ್ರೀಮಂತ ಜಮೀನ್ದಾರರು ಮನೆಗೆ ಬಂದಿದ್ರು, ಹೋದರಾಯ್ತು. ಬಾಳೊಂದು ಬಾಳೆ ಕೃಷ್ಣ, ತಾಯಿ ನಾಡಿಗಾಗಿ ಹೋರಾಟ ಮಾಡುತ್ತಾ ನೇನಿಗೆ ಶರಣಾದ. ತಾಯಿ ನಾಡಿಗಾಗಿ ಹೋರಾಟ ಮಾಡುತ್ತಾ ನೇನಿಗೆ ಶರಣಾದ. ಕನ್ನಡ ನಾಡಿನ ಕ್ರಾಂತಿಯ ಕೇಸರಿ ಸಂಗೊಳ್ಳಿ ರಾಯಣ್ಣ. ಕನ್ನಡ ನಾಡಿನ ಕ್ರಾಂತಿಯ ಕೇಸರಿ ಸಂಗೊಳ್ಳಿ ರಾಯಣ್ಣ. ತಾಯಿ ನಾಡಿಗಾಗಿ ಹೋರಾಟ ಮಾಡುತ್ತ ನೇನಿಗೆ ಶರಣಾದ. ತಾಯಿ ನಾಡಿಗಾಗಿ ಹೋರಾಟ ಮಾಡುತ್ತ ನೇನಿಗೆ ಶರಣಾದ.
ಕೊಂಡೈ ಬರುವಾನೆ ಕೊಚ್ಚಿನ್ಲಿ ನಾ ಕಲಿತೀರ್ತೆ ವಯಸ್ಸು ಕೊಚ್ಚಿನ್ಲಿ ಕೊಂಚಂ ಕೊಂಚಂ ಕಣ್ಣಲು ಕಾಣಲು ನೀ ಪುತೋರ నీ సార మద్దం పించేయాళ్ళే రంపేస్తా నిన్న కొత్వాలకు రంపేస్తా ನಾನೇ ನಿನ್ನ ಹಿತೈಷಿ ಜಮೀನ್ದಾರ್ ಪ್ರಯಾಂತಕ ಪ್ರತಾಪ್ ಓಹೋ ನೀವಾ ಇಲ್ಲಿ ತನವೇಕೆ ಬಂತು ನಿಮ್ಮ ಆಗಮನ ಆಗಮನ ಅಗತ್ಯವಿದ್ದಲ್ಲಿ ಆಗಮಿಸಲೇಬೇಕಾಗುತ್ತದೆ ಮಂಜುಳಾ ಆಗಮಿಸಲೇಬೇಕಾಗುತ್ತದೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ಹೇಳಿ ಕಾಲ ವ್ಯರ್ಥ ಮಾಡಲಿಕ್ಕೆ ಇದು ಸಮಯವಲ್ಲ ನಿಮ್ಮಿಂದ ನನಗೆ ಬರಬೇಕಾದ ಹಣವನ್ನು ಆ ಹಣದ ಬಡ್ಡಿಯಲ್ಲಿ ನಿನ್ನ ಕೋಮಲವಾದ ಮೈಸುಖವನ್ನು ಉಂಡೇ ತೀರಬೇಕೆಂದು ಬಂದಿರುವನು ಹೇ ಗಂಡು ಸಿಂಹ ಜಮೀನ್ದಾರ್ ರಾಕ್ಷಸ ಈ ರೀತಿ ಹೇಳಿಕೆ ನಿನಗೆ ಯಾರೋ ಅಕ್ಕ ತಂಗಿ ತಾಯಿ ಇಲ್ವೇನೋ ಅಕ್ಕ ತಂಗಿ ಕಂಡ ಕಂಡ ನಿನ್ನಂತ ಹೆಣ್ಣುಗಳನ್ನು ಅಕ್ಕ ತಂಗಿಯರೆಂದು ತಿಳಿದರೆ ಈ ಪ್ರಳಯಾಂತಕ ಪ್ರತಾಪನ ರೂಪ ಬೆಳೆಯುವುದಾದರೆ ಯಾರ ಹೊಟ್ಟೆಯಲ್ಲಿ ಮಂಜುಳಾ ಮೇಲಾಗಿ ನಿಮಗೆ ಹಣ ಕೊಟ್ಟು ನೌಕರಿಗೆ ಸೇರಿಸಿದ್ದು ನಿಮ್ಮ ಮನೆತನ ಉದ್ಧಾರವಾಗಲಿ ಅಂತಲ್ಲ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಮೇಲಿನ ಆಸೆಗಾಗಿ ಆಕಾಂಕ್ಷೆಗಾಗಿ ಹೆಚ್ಚಿಗೆ ಮರ ಮಾತಾಡದೆ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಂಜುಳಾ ನೀನು ಈ ಜಮೀನ್ದಾರನ ಮಾತಿಗೆ ಒಪ್ಪಿಸರಗಾಸಿ ಸುಖ ನೀಡಿದರೆ ನನ್ನ ಊರ ಮುಂದಿನ 8 ಎಕರೆ ಕಬ್ಬಿನ ತೋಟ 10 ಎಕರೆ ಬಾಳೆಯ ತೋಟ ಮೇಲಾಗಿ ಹಣದ ರಾಶಿಯನ್ನೇ ನಿನ್ನ ಗುಡ್ಡದೆತ್ತರಕ್ಕೆ ಒಟ್ಟುತ್ತೇನೆ ಇದನ್ನು ನೀನು ತಿರಸ್ಕರಿಸಿ ನಡೆದರೆ ಹರಗಾಯದ ಹುಲಿಯಂತೆ ನಿನ್ನ ಮೈ ಮೇಲೆ ನುಗ್ಗಿ ಹರಿದು ತಿನ್ನುವೆ ನಿನ್ನ ಸೇಲವನ್ನು ಜಮೀನ್ದಾರ ನೀನು ಹಚ್ಚುವ 10 ಎಕರೆ ಬಾಳೆ ತೋಟ 8 ಎಕರೆ ಕಬ್ಬಿನ ತೋಟ ಮೇಲಾಗಿ ನಿನ್ನ ಹಣದ ರಾಶಿ ಕೇವಲ ನಿನ್ನ ಗಂಡ ಮೆಟ್ಟು ಬಿಟ್ಟು ತಿನ್ನಲು ಒಪ್ಪತ್ತಿನ ಊಟದ ಗಂಜಿಗೂ ಸಾಕತೆ ಇಲ್ಲದೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ನಿನಗೆ ಇಷ್ಟು ತಪ್ಪಿರಬೇಕಾತ್ರ ದಿನ ಬೆಳಗಾದರೆ ಸಾಕು ನಿನ್ನಂತ ಸಾವಿರಾರು ಬಡ ಕುನ್ನಿಗಳಿಗೆ ಅನ್ನ ಹಾಕಿ ಚಿನ್ನದ ತಾಟಿನಲ್ಲಿ ಕೈ ತೊಳೆತಿರುವ ಈ ಜಮೀನ್ದಾರನಿಗೆ ಎಷ್ಟು ಕೊಬ್ಬಿರಬೇಕಲೇ ಬಿಡಾಡಿ ಬಾರಲೇ ಬಾಬಾ ಬಾಬಾ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ ಕಂಡ ಕಂಡ ನಿಮ್ಮಂತ ಕಾಮುಕರಿಗೆ ಸರಗು ಹಾಸಿ ಸುಖ ಕೊಡುವುದಕ್ಕೆ ನಾನೇನು ಹಾದರದ ಹೆಣ್ಣಲ್ಲವೋ ಈ ಸಮಾಜದಲ್ಲಿ ಬದುಕಿರುವ ನಿಜಗರ್ತಿ ಭಾರತೀಯ ಮಗಳಿದ್ದೇನೆ ಲೇ ಗರತಿ ಗಂಗವ್ವನ ಮರಿ ಮೊಮ್ಮಗಳೇ ನೀನು ನಿಜವಾಗಿ ಗರತಿಯಾಗಿದ್ದರೆ ನಮ್ಮಂತ ಹರಿಯದ ತರುಣರ ಕಣ್ಣು ಕೊಕ್ಕುವಂತೆ ಇಲಕಲ್ ಸೇರಿ ಲಿಂಗಸ್ಗೂರಿನ ಸುಷ್ಮಾ ತಾಳ್ಜಿ ಅಂಪಾರ್ ಹಣೆಗೆ ಮನುಷ್ಯ ಗೋಯರ ಲಟ್ಟಿಕಳೆ ಹಚ್ಚಿ ಫ್ಯಾಷನ್ ಮಾಡುತ್ತಿರಲಿಲ್ಲ ನೀನು ಈ ತರ ಫ್ಯಾಷನ್ ಮಾಡುತ್ತಿರುವುದು ಯಾಕೆ ಗೊತ್ತಾ ನಮ್ಮಂತ ಶ್ರೀಮಂತರು ನಿಮ್ಮಂತರನ್ನು ನೋಡಲೆಂದೇ ಈ ತರ ವೇಷಭೂಷಣ ಹಾಕುತ್ತಿರುವುದು
ಗರತೆ ನೀನ್ಯಾವ ನಿಜ ಗರತೆ? ಎಲ್ಲೋ ಜ್ಞಾನವಿಲ್ಲದ ಪಶುವೆ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ. ನಿನಗೆ ನಿನ್ನ ತಾಯಿ ಒಬ್ಬಳು ಹೆಣ್ಣಿದ್ದಾಳೆ, ಅವಳು ಕೂಡ 10 ಜನರಿಗೆ ಸರಗ ಹಾಸಿ ಎತ್ತಿರಬೇಕು. ಮಂಜೆ ಲೇ ಪುಡ ಗೆಟ್ಟ ಬಿಡಾಡಿ ಎಣ್ಣೆ, ನನ್ನ ತಾಯಿಗೆ ಹೋದೋರದ ಎಣ್ಣಂದ ಪಗಳವಿ ಆ ಕೆಟ್ಟ ಸೂಳೆ. ಹೋಗಿದ್ದು ನಿನ್ನ ಸೇಲದ ಗದೆ. ಕೈ ಬಿಟ್ಟು ಮಾತಾಡೋ ಚಾಂಡಾಲ, ಹೆಣ್ಣಿಗಾಗಿ ಹಾಳಾಗಿ ಹೋಯ್ತು ಮಹಾಭಾರತ, ಹೆಣ್ಣಿಗಾಗಿ ಹಾಳಾಗಿ ಹೋಯ್ತು ಮಹಾಭಾರತ. ಇವತ್ತು ನೀನೇನಾದ್ರೂ ನನ್ನನ್ನ ಕೆಣಕಲು ಬಂದಿದ್ದೆ ಆದ್ರೆ ನಿನ್ನದೇನಾಗುವುದನ್ನು ಸ್ವಲ್ಪ ನೆನಪಲ್ಲಿಟ್ಕೋ. ರಾಮಾಯಣದ ಮಹಾಭಾರತವನ್ನು ಬೆಚ್ಚಿ ತೋರಿಸಬೇಡ ಈ ಜಮೀನ್ದಾರನ ಮುಂದೆ. ನೋಡು, ಸುಮ್ಮನೆ ನನ್ನವಳಾದರೆ ಸರಿ, ಹೆರದಿದ್ದರೆ ಇರ್ದೇ ಇದ್ರೆ ಏನ್ ಮಾಡ್ತೀಯೋ ನಾಯಿ? ತೊಂಡೆ ಹಣ್ಣಿನಂತಿರುವ ನಿನ್ನ ತುಟಿಗೆ ಸಿಹಿ ಚುಂಬನ ನೀಡಿ ಚಂಗುಲಾಬಿ ಎಂದು ಒಳಿತಿರುವ ಈ ನಿನ್ನ ತುಂಡನೆ ಕೆನ್ನೆಯನ್ನು ಕಚ್ಚಿ ನೀನುಟ್ಟ ಬಟ್ಟೆಯನ್ನು ಕಳಚಿ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ಘಟ ಸರ್ಪವಾಗಿ ಬೋರ್ಗರಿದು ನಿನ್ನ ಶೀಲದ ಮಧ್ಯೆ ಎಂಬ ಶ್ರೀರತ್ನಕ್ಕೆ ವಿಷ ಲೇಪಿಸದೆ ಬಿಡುವುದಿಲ್ಲ ಬಲು ಎಚ್ಚರ. ಎಲ್ಲೋ ಕಾಮದ ಪಿತ್ತ ನೆತ್ತಿಗಿರಿಂತ ಕೋಣವೇ, ನೀನೇನಾದ್ರೂ ಹಾಗೆ ಮಾಡ್ಲಿಕ್ಕೆ ಮುಂದಾಗಿದ್ದೆ ಆದ್ರೆ ಇದೇ ಸಮಾಜದ ವೀರ ಗರ್ತಿಯರು ಕಾಲಲ್ಲಿರುವ ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸ್ತಾರೆ. ಎಚ್ಚರ. ಗರತೆ ಮಂಜೆ ಎಚ್ಚರ ಅನ್ನುವ ನಿನ್ನ 3 ಅಕ್ಷರದ ಪದ ಈ ಶ್ರೀಮಂತನ ಕಾಲಡಿಯಲ್ಲಿ ಬಿದ್ದು ನರಳುತ್ತಿರುವಾಗ ನನಗೆ ಎಚ್ಚರ ಹೇಳುವ ಹುಚ್ಚು ಆಧಾರದ ಎಣ್ಣೆ. ಇದೊಂದು ಕಲಿಕ ಸಮಾಜ ಮಂಜೆ, ಇದೊಂದು ಕಲಿಕ ಸಮಾಜ. ಕೇಳು ನಿನ್ನಂತ ಗರತಿಯರ ಸೋಗಲಾಡಿಯರ ಸೋಗನ್ನು. ಹೆಸರಿಗೆ ಚಿಕ್ಕಪ್ಪನೆಂದು ಹೇಳಿ ತಂದೆಯ ಹೊಲಕ್ಕೆ ಹೋದ ನಂತರ ಅದೇ ತಂದೆಯ ತಮ್ಮನಾದ ಚಿಕ್ಕಪ್ಪನ ಜೊತೆ ಮಲಗಿಕೊಳ್ಳುವ ಹೆಣ್ಣುಗಳ ಮೆಟ್ಟಿಲೆ ಮಾತನಾಡಿಸಬೇಕಿತ್ತು. ಹೇ ನಿನ್ನ ಸಮಾಜದ ಗಂಡುಳ್ಳ ಗರತಿಯರು. ಒಬ್ಬ ಹುಡುಗನನ್ನು ಪ್ರೀತಿಸಿ ಇವನು ನನಗೆ ದೂರದ ಸಂಬಂಧಿ, ಇವನು ನನಗೆ ತಮ್ಮನಾಗಬೇಕೆಂದು ಗಂಡನಿಗೆ ಹೇಳಿ ಅದೇ ಹುಡುಗ ತಾನೊಬ್ಬ ಬಡವ ಕೂಲಿ ಮಾಡುವ ಎಂದು ತಿಳಿದಾಕ್ಷಣ ಮತ್ತೊಬ್ಬ ಶ್ರೀಮಂತ ಹುಡುಗನನ್ನು ನೋಡಿಕೊಳ್ಳುವ ಹೆಣ್ಣುಗಳನ್ನು ಮೆಟ್ಟಿಲೆ ಮಾತನಾಡಿಸಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳ್ಳ ಗರತಿಯರು. ಗಂಡ ಡ್ಯೂಟಿಗೆ ಹೋದ ನಂತರ ಒಬ್ಬ ತಮ್ಮನನ್ನು ಕರೆದುಕೊಂಡು ಬಂದು ಅದೇ ತಮ್ಮನ ಜೊತೆ ಮಲಗಿಕೊಳ್ಳುವ ಹೆಣ್ಣುಗಳನ್ನು ಮೆಟ್ಟಿಲೆ ಮಾತನಾಡಿಸಬೇಕಿತ್ತು ಹೇ ನಿನ್ನ ಸಮಾಜದ ಗಂಡುಳ್ಳ ಗರತಿಯರು. ಅಷ್ಟೇ ಅಲ್ಲ, ಮನೆಯಲ್ಲಿ ಗರುಡ ಧ್ವಜನಂತ ಗಂಡನಿದ್ದರೂ ಕೂಡ ಮೆಂಡನ ಕೈ ಹಿಡಿದು ಸರಸ ಸಲ್ಲಾಪ ಮಾಡುವ ಹೆಣ್ಣುಗಳನ್ನು ಮೆಟ್ಟಿಲೆ ಮಾತನಾಡಿಸಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳ್ಳ ಗರತಿಯರು.
ನೀಚ. ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳು ಅಣ್ಣ ತಂಗಿ ತಾಯಿ ತಮ್ಮರಂತೆ ನಡೆದುಕೊಳ್ತಿರ್ಬೇಕಾದ್ರೆ ನಿಮ್ಮಂತವರ ಶ್ರೀಮಂತರ ದೃಷ್ಟಿಯಲ್ಲಿ ಎಲ್ಲರೂ ಸೂಳೆ ಅಂತ ತಿಳಿದುಕೊಂಡಿದ್ದೇನೋ ಷಂಡ. ಜಡೆಗೆ ಮಲ್ಲಿಗೆ ಮುಡಿದು ಮನೆಯಲ್ಲಿ ಮುಸಿರತ್ತಿಕ್ಕೋ ಹೆಣ್ಣು ನೀನು. ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರ ಹೆಣ್ಣು ಈ ಕಾಂಡದಲ್ಲಿ ನಿಂತು ಗರ್ಜಿಸಿ ತೊಡೆ ತಟ್ಟಿ ಮೀಸತ್ತಿರುವ ಕಾಂಡು ನಾನು. ನಮಗಷ್ಟಿರಬೇಡ, ಈ ಜಮೀನ್ದಾರನಿಗೆ ಷಂಡ ಎಂದೆಯಲ್ಲ. ಬಾ ತೋರಿಸ್ಕೊಡ್ತೀನಿ ಈ ಜಮೀನ್ದಾರನ ಷಂಡತನವನ್ನ. ಬರ್ಲೇ ಬಾ 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 ಬಾ. ತಗೊಳ್ಳೆ ತಗೊಳ್ಳೆ ನನ್ನ ತಗೊಳ್ಳೆ. ಕೈ ಬಿಡು ಈ ಬಡ ಹೆಣ್ಣು ಮಗಳನ್ನು. ಈ ಪ್ರಳಯಾಂತಕ ಪ್ರತಾಪನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಯಸಿ ಬಂದ ನೀನ್ಯಾವನಲೇ ಕತ್ತೆ. ಕರುಣೆ ಇಲ್ಲದ ನಿಮ್ಮಂತ ಕಟುಕ ಶ್ರೀಮಂತರನ್ನು ರುಂಡ ಚಂಡಾಡಲು ಬಂದ ಅವತರಿಸಿ ಬಂದಿರುವ ಹಬಿ. ಮೀಸೆ ಬರಲಾರದ ಕೂಸೆ ಲೇ ಮಗನೇ ಹಬಿ. ಬರೀ ಹಬಿ ಅಲ್ಲ, ಅಷ್ಟು ಅಲ್ಲಲೇ ನಿಮ್ಮಂತ ಶ್ರೀಮಂತ ಕುನ್ನಿಗಳನ್ನು ಚಂಡಾಡಲು ಆ ಬ್ರಹ್ಮ ಸೃಷ್ಟಿ ಕಳಿಸಿರುವ ಹಬಿ. ಲೇ ಮಗನೇ ಹಬಿ, ನೀನ್ಯಾವ ಯಮದೂತನೇ ಹಬಿ? ಮರ್ಯಾದಿದ್ದ ಇವನನ್ನು ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ರುಂಡವನ್ನು ಅಡ್ಡಡ್ಡ ಕಡಿದು ನಮ್ಮೂರ ಬೀರಲಿಂಗೇಶ್ವರ ದೇವಸ್ಥಾನದ ಮುಂದೆ ಉಡಿಯಿಂದ ಕಟ್ಟಬೇಕಾಗುತ್ತದೆ. ಮರ್ಯಾದಿಂದ ಇಲ್ಲಿಂದ ಹೊರಟು ಹೋಗು. ಈ ಜಮೀನ್ದಾರು ಒಮ್ಮೆ ಹೂ ಅಂದು ಓಂಕರಿಸಿದರೆ ಸಾಕು, ನಿನ್ನಂತ ಪುಟ ಕೋಸಿಗಳು ಧೂಳಿ ಪಡೆದಂತೆ ಹಾರಿ ಹೋಗುತ್ತಾರೆ. ಬಲು ಜೋಕೆ ಲೇ ಪ್ರತಾಪ್, ಕಂಡ ಬಡ ಹೆಣ್ಣು ಮಕ್ಕಳನ್ನು ನಿನ್ನವರನ್ನು ತಿಳಿದುಕೊಂಡಿದ್ದೇನೆ. ಆದರೆ ಈ ಮರಿವಲಿ ಬಂದು ನಿನ್ನ ಸೊಕ್ಕನ್ನು ಅಡಗಿಸದಿದ್ದರೆ ಜಾಗ ಖಾಲಿ ಮಾಡು. ಲೇ ಮಗನೇ ಅಭಿಮಾನ್ಯ, ಹಿಂದೆ ನೀ ಬಂದು ಇವಳನ್ನು ಕಾಪಾಡಿದೆ ಎಂದ ಮಾತ್ರಕ್ಕೆ ಇವಳೇನು ಬಚಾವಾದಳೆಂದು ತಿಳಿಯಬೇಡ. ಮುಂದೆ ಇವಳನ್ನು ಕಾಪಾಡಲು ಇವಳನ್ನು ಸೃಷ್ಟಿಸಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಬರುತ್ತೇನೆ. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಆತಳ ಬಿತಳ ಪಾತಾಳದಲ್ಲೂ ನಿನ್ನನ್ನೇ ಬಚ್ಚಿಟ್ಟರು ನಾನಿಲ್ಲವೇ. ಒಂದು ಕಣ್ಣ ಅನಿಯ ನೀರು ಈ ಭೂಮಿ ನೋಡದೆ. ಓ ಪ್ರಾಣವೇ, ಓ ಪ್ರಾಣವೇ, ನಾನಿನ್ನ ಬಿಡಲಾರೆ. ದ್ವಾಸಿ ಉಯ್ಬೇಕನ್ನೋದ್ರಾಗ ಬಂದ ತಪ್ಪಿಲ್ಲ ಮಂಜಿ, ಇದ್ರಾಗ ತಪ್ಪಿಲ್ಲ ಅಂತ ತಿಳಿದುಕೋ. ಮುಂದೆ ಈ ಜಮೀನ್ದಾರನ ಕೈಯಲ್ಲಿ ನಿನ್ನ ಶೀಲ. ಬರಲಿಲ್ಲ ಅಂದ್ರೆ ಇತ್ತ ನಿನ್ನ ಗಿಂಡಿ ಕಡಲ. What's up?
ಯಾರಮ್ಮ ನೀನು? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿ ನನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿಯದಾಗಿದೆಯಪ್ಪ. ಅಂದ ಹಾಗೆ ನೀನು ಯಾರಪ್ಪ? ನಾನು ಇಂಥ ಸಮಯದಲ್ಲಿ ನಾನಲ್ಲದೆ ಬೇರೆ ಯಾರ ಇದ್ದರು ಅವರನ್ನು ಇದನ್ನೇ ಮಾಡುತ್ತಿದ್ದರು. ಹಾ ಇರಲಿ, ನಡೆಯಮ್ಮ ಮನೆಗೆ ಹೋಗೋಣ. ಬೆಟ್ಟದೆತ್ತರಕ್ಕೆ ಬೆಳೆದು ನಿಂತ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಆ ಜಮೀದಾರನ ಮೇಲೆ ನನ್ನ ಸೇಡ್ ಎಂಬ ವಿಷ ಜ್ವಾಲಮಲ ಹರಿದಾಡುತ್ತಿದೆ. ಆ ಕವಿತಳ ಮೇಲೆ ಕಾಮ ದೃಷ್ಟಿ. ನಿಮ್ಮ ಅಣ್ಣ ಬಾಂಬೆಗೆ ಹೋಗಿ ಬರುವುದರೊಳಗಾಗಿ ನೀನು ನಾಯಿ ಮುಟ್ಟದ ಮಡಿಕೆಯಾಗಲೇಬೇಕು. ಬಟ್ ನಿನ್ನ ಶೀಲವೆಂಬ ಶಿಖರ ಈ ಪ್ರದೀಪನ ಕೈಯಲ್ಲಿ ಸಿಕ್ಕು ಚೂರು ಚೂರು ಆಗಲೇಬೇಕು. ಹುಲಿ ಸಂಜು ಮಾಡಿ ವಂಚುವಾಗಿ ಜಿಂಕೆಯ ನೀಡದಂತೆ ಇಂದು ಆ ನರ ಜಿಂಕೆಯನ್ನು ಹಪ್ಪಿ ಮುದ್ದಾಡಲೇಬೇಕು. ಇಂದು ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರಿಗೆ ಬೋನಸ್ ಕೊಡಲು ಚೆನ್ನ ಹಾಗೂ ಕವಿತಾ ಇತ್ತ ಕಡೆ ಬರ್ತಾ ಇದ್ದಾರೆ. ಬರಲಿ ಬರಲಿ. ನಿಲ್ಲು ಮೈ ಡಿಯರ್ ಕವಿತಾ, ನಿಲ್ಲು. ಈ ಪ್ರದೀಪನ ಕಾಮದಾಹವನ್ನು ತೀರಿಸಿದ ನಂತರ ನಿನಗೆ ಮುಂದೆ ಹೋಗುವ ಅವಕಾಶ ಇರದಿದ್ದರೆ ಹಾಗಾದ್ರೆ ಹೋಗೋಣ. ಹೋಗುವುದಾದರೆ ಒಂದು ಸಾಂಗ್ ಅನ್ನು ಹಾಡಿ ಕುಣಿದು ಹೋಗು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸ
ಮೈ ಡಿಯರ್ ಪ್ರದೀಪ್, ನಾನಿನ್ನು ಬರುತ್ತೇನೆ. ದೀನ ಬಂಧು ದಯಾನಿ ದೇವ, ದೀನ ಬಂಧು ದಯಾನಿ ದೇವ, ಕರುಣಿಸಿ ಕಾಯೋ ಓ ಜಗದೀಶ, ಕರುಣಿಸಿ ಕಾಯೋ ಓ ಜಗದೀಶ, ಕರುಣಿಸಿ ಕಾಯೋ ಓ ಜಗದೀಶ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಎಲ್ಲ ಗುರು ಹಿರಿಯರಿಗೂ ಮತ್ತು ಸದ್ಭಕ್ತ ಮಂಡಳಿಯವರಿಗೂ ಈ ಒಂದು ನಾಟಕವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನಾಟಕದ ಮಾಲಕರು, ಎಲ್ಲ ನಾಟಕದ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ನಾಟಕವನ್ನು ಮುಕ್ತಾಯಗೊಳಿಸ್ತೇವೆ. ನಾಳೆ ಇಲ್ಲ ನಾಡ್ದ ಇನ್ನೊಂದು ನಾಟಕ ಇದೆ. ಆ ಒಂದು ನಾಟಕವನ್ನು ಇದೇ ರೀತಿಯಾಗಿ ಚೆನ್ನಾಗಿ ಇಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ.